ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಗೊಳ್ಳುತ್ತಿದ್ದು, ಅದರ ಅಂಗವಾಗಿ ಇಂದು ಆನೇಕಲ್ ತಾಲೂಕಿನ ಬಿದರಗುಪ್ಪೆ ಗ್ರಾಮದ ಲಕ್ಷ್ಮೀನಾರಾಯಣಸ್ವಾಮಿ ದೇವಾಲಯದ ಬಳಿ ಪೂಜೆ ಸಲ್ಲಿಸಿ ಅಯೋಧ್ಯೆಯ ರಾಮ ಮಂದಿರದ ಮಂತ್ರಾಕ್ಷತೆಯನ್ನು ಮನೆ ಮನೆಗೆ ತಲುಪಿಸುವ ನಿಟ್ಟಿನಲ್ಲಿ ಬಿದರಗುಪ್ಪೆ ಗ್ರಾಮದಲ್ಲಿ ದೇವರನ್ನು ಹೊತ್ತು ಶೋಭಾಯಾತ್ರೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಬಿದರಗುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅನುಪಮಾ ನಾರಾಯಣ್, ಮಾಜಿ ಅಧ್ಯಕ್ಷರಾದ ಬಿ ರಾಜೇಶ್, ಪದ್ಮ ಶ್ರೀನಿವಾಸ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮಸ್ಥರು ಭಾಗವಹಿಸಿದ್ರು. ಬನ್ನಿ, ದೇವ್ರ ದರ್ಶನ ಮಾಡ್ಕೊಂಡು ತೀರ್ಥ ಪ್ರಸಾದ ಆಚೆ ಕೊಡ್ತಾರೆ ತಗೊಳ್ಳಿ. ತಗೊಂಡು ಹಾಗೆ ಬನ್ನಿ, ಬರ್ತೀವಿ. ಈ ಕಡೆ ಬರ್ತೀವಿ, ಈ ಕಡೆ ಅಲ್ಲ ಒಳಗಡೆ ಕೋಟೆ ಲಕ್ಷ್ಮೀನಾರಾಯಣಸ್ವಾಮಿ ದೇವಾಲಯದಲ್ಲಿ ಮುಂಜಾನೆ 9 ಗಂಟೆಗೆ ಬಿದರಗುಪ್ಪೆಯ ರಥ ಬೀದಿಗಳಲ್ಲಿ ಶೋಭಾಯಾತ್ರೆ ನಡೆಸಿ ದೇವಾಲಯದಲ್ಲಿ
ಈ ದಿನ ವೈಕುಂಠ ಏಕಾದಶಿ ಪ್ರಯುಕ್ತ ರಾಷ್ಟ್ರೀಯ ರೈತರ ದಿನಾಚರಣೆ ಎಲ್ರಿಗೂ ಶುಭಾಶಯಗಳು ಕೋರ್ತಾ ಇದ್ದೀವಿ. ಮತ್ತು ನಮ್ಮ ಗ್ರಾಮಕ್ಕೆ ಅಯೋಧ್ಯೆ ರಾಮ ಮಂದಿರದಿಂದ ಮಂತ್ರಾಕ್ಷತೆ ಸುಮಾರು 50,000 ಮನೆಗಳಿಗೆ ಆಗೋಷ್ಟು ಬಂದಿದೆ. ಆ ಪ್ರಯುಕ್ತ ನಮ್ಮೂರಿನ ದೇವರನ್ನು ಎತ್ಕೊಂಡು ಊರು ಪೂರ್ತಿ ನಾವೆಲ್ಲ ಮೆರವಣಿಗೆ ಬಂದು ಭಾಳ ವಿಜೃಂಭಣೆಯಿಂದ ಬಿದಿರುಪೆ ಗ್ರಾಮ ಪಂಚಾಯತಿ ವತಿಯಿಂದ ಮಾಡಿದ್ದೀವಿ. ಮತ್ತು ನಮ್ಮ ಇಲ್ಲಿ ಲಕ್ಷ್ಮೀ ನಾರಾಯಣ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಈ ದಿನ ಎಲ್ರಿಗೂ ಲಾಡು ಕೊಟ್ಟು, ಮತ್ತು ನಾವು ಕೃಷ್ಣ ಶೆಟ್ಟಿ ಅವರದ್ದು ಲಾಡು ವರ್ಷ ಕೊಡ್ತಾರೆ, ಈ ವರ್ಷ ಅಂತ ಕೊಟ್ಟಿದ್ದಾರೆ. ಸಂಜೆ ಅದು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳ್ತಾ ಸಮಸ್ತ ನಾಡಿನ ಜನತೆಗೆ ವೈಕುಂಠ ಏಕಾದಶಿ ಶುಭಾಶಯಗಳು. ಸಮಸ್ತ ನಾಡಿನ ಜನತೆಗೆ ಇವತ್ತು ರೈತರ ದಿನಾಚರಣೆ ಶುಭಾಶಯಗಳು ಹಾಗೂ ವೈಕುಂಠ ಏಕಾದಶಿ ಶುಭಾಶಯಗಳು. ಇವತ್ತು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಲ್ಲಿ ಕೋಟೆ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಅಯೋಧ್ಯೆಯಿಂದ ಮಂತ್ರಾಕ್ಷತೆಯೂ ಬಂದಿದೆ, ಅದನ್ನು ಪ್ರತಿ ಮನೆಗೂ ತಲುಪಿಸೋ ವ್ಯವಸ್ಥೆ ಮಾಡಲಾಗುತ್ತೆ ಅಂತ ಹೇಳಿ ಶುಭಾಶಯ ಕೊಡ್ತೀನಿ. ಸಮಸ್ತ ನಾಡಿನ ಜನತೆಗೆ ರೈತ ದಿನಾಚರಣೆಯ ಶುಭಾಶಯಗಳು. ಮತ್ತು ಇವತ್ತು ನಮ್ಮ RSS ಸಂಘಟನೆ ವತಿಯಿಂದ ನಮಗೆ ಶ್ರೀರಾಮ 22ನೇ ತಾರೀಕು ಜನವರಿ 22ನೇ ತಾರೀಕು ನಮ್ಗೆ ಶ್ರೀರಾಮ ಪಟ್ಟಾಭಿಷೇಕ ಮತ್ತು ವಿಜೃಂಭಣೆಯಿಂದ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡಲಿದ್ದಾರೆ. ಅದರ ಪ್ರಯುಕ್ತ ನಮಗೆ ಒಂದು ಸುಮಾರು 50,000 ಮನೆಗಳಿಗಾಗುವಷ್ಟು ಮಂತ್ರಾಕ್ಷತೆ ಬಂದಿದೆ. ಮಂತ್ರಾಕ್ಷತೆಯನ್ನು ಇವತ್ತು ನಾವು ಶೋಭಾಯಾತ್ರೆ ಮೂಲಕ ನಮ್ಮ ಬಿದಿರುಗುಪ್ಪೆ ಗ್ರಾಮದಲ್ಲಿ ಸುಮಾರು 1 ಕಿಲೋಮೀಟ್ರು ನಾವು ಇವತ್ತು ಶೋಭಾಯಾತ್ರೆ ಮಾಡಿದ್ದೀವಿ. ಎಲ್ಲ ಮನೆಗಳಿಗೂ ತಲುಪಿಸಿ ಎಲ್ರಿಗೂ ಆಶೀರ್ವಾದ, ಶ್ರೀರಾಮನ ಆಶೀರ್ವಾದ ಪಡಲಿ. ಮತ್ತು ಎಲ್ಲರೂ 22ನೇ ತಾರೀಕು ವಿಜೃಂಭಣೆಯಿಂದ ಅವ್ರ ಮನೆಯಲ್ಲಿ ಶ್ರೀರಾಮ ಜಯಂತಿಯನ್ನು ಆಚರಿಸಲಿ ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಅಂದರೆ ಅಯೋಧ್ಯೆಯಲ್ಲಿ ದಿನಾಂಕ 22 ಜನವರಿ 2024ರಂದು ಶ್ರೀರಾಮ ಮಂದಿರ ಅಯೋಧ್ಯ ಇದು ಲೋಕಾರ್ಪಣೆ ಆಗ್ತಾಯಿದೆ, ಗರ್ಭಗುಡಿ. ಅಂದರೆ ಇದರ ಒಂದು ಉದ್ದೇಶ 570 ವರ್ಷಗಳ ಒಂದು ಇತಿಹಾಸ ಇದೆ. ಅದಕ್ಕೂ ಮುಂಚೆ ಅಲ್ಲಿ ಶ್ರೀರಾಮ ದೇವರು ಇದ್ದರು, ಶ್ರೀರಾಮ ಹುಟ್ಟಿದಂಥ ಸ್ಥಳ ಅಲ್ವಾ. ಆದರೆ ಇವತ್ತು ಭಾರತ ದೇಶದ ಪ್ರತಿಯೊಂದು ಮನೆಯ ಪ್ರತಿಯೊಂದು ಪ್ರಜೆಯ ಒಂದು ಕರ್ತವ್ಯ ಇದೆ ಆ ರಾಮರಿಗೆ. ಯಾಕೆಂದರೆ ಮನುಷ್ಯ ಹೇಗೆ ಬರಬೇಕು, ಒಂದು ಮಾನವ ಶರೀರವನ್ನು ಹೊಂದಿದ ಮೇಲೆ ಯಾವ ರೀತಿ ಅದನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳ್ಕೊಳ್ಳೋ ಒಂದು ಅತ್ಯಂತ ಮನುಷ್ಯನಿಗೆ ಹತ್ತಿರವಾದಂಥ ಒಂದು ದೈವಿ ಸ್ವರೂಪ, ನಾರಾಯಣನ ಪ್ರತಿರೂಪ ಅಂದರೆ ಅದು ಶ್ರೀರಾಮ. ಆ ಶ್ರೀರಾಮನ ಒಂದು ಭವ್ಯವಾದಂಥ ಮಂದಿರ ಉದ್ಘಾಟನೆ ಸಮಾರಂಭಕ್ಕೋಗಿ ಕನ್ಯಾಕುಮಾರಿಯಿಂದ ಜಮ್ಮು ಕಾಶ್ಮೀರದಲ್ಲಿ ಇರುವಂಥ ಎಲ್ಲ ಜನರು ಒಂದೇ ಬಾರಿಯಲ್ಲಿ ಹೋಗ್ಲಿಕ್ಕಾಗಲ್ಲ. ಆದ್ದರಿಂದನೇ ಶ್ರೀರಾಮ ಸೇವಾ ಟ್ರಸ್ಟ್ ಅವರು ಏನು ಮಾಡ್ತಾಯಿದ್ದಾರೆ ಅಂದರೆ ಅಲ್ಲಿ ಯಾವ ಮಂತ್ರಾಕ್ಷತೆಯನ್ನು ಪೂಜೆ ಮಾಡ್ತಾರೆ ಆ ಮಂತ್ರಾಕ್ಷತೆಯನ್ನು ಇಡೀ ಜನ ಎಲ್ಲ ಒಂದು ಮನೆಗಳಲ್ಲಿ ತಲುಪಿಸಿ ಆ ಮನೆಗಳಲ್ಲಿ ಅವರು ಯಾವ ರೀತಿ ಅದನ್ನು ಇಟ್ಟು ಪೂಜೆ ಮಾಡಬೇಕು ಅದನ್ನು ತಿಳಿಸ್ಕೊಟ್ಟು ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ. ಪ್ರತಿಯೊಂದು ರಾಜ್ಯಗಳಿಗೂ, ಪ್ರತಿಯೊಂದು ಜಿಲ್ಲೆಗಳಿಗೂ, ತಾಲೂಕುಗಳಿಗೂ, ಪ್ರತಿಯೊಂದು ಹೋಬಳಿ, ಮಂಡಲ, ಈ ರೀತಿ ಪಂಚಾಯಿತಿ ಹಳ್ಳಿಗೂ ತಲುಪಿಸಿದ್ದಾರೆ. ಏನು ಮಾಡಬೇಕಾವತ್ತು ಅಂದರೆ ಆ ಮಂತ್ರಾಕ್ಷತೆಯನ್ನು ಮತ್ತು ರಾಮ ಭಾವಚಿತ್ರ ಇರುವಂಥ ಒಂದು ಫೋಟೋ, ರಾಮನ ಭಾವಚಿತ್ರ ಇರುವಂಥ ಒಂದು ಫೋಟೋ ಬರುತ್ತೆ, ಮಂತ್ರಾಕ್ಷತೆ ಇರುತ್ತೆ. ಮತ್ತು ಆ ಮಂತ್ರಾಕ್ಷತೆ ಮತ್ತು ಆ ಕರಪತ್ರ ಒಂದು ಬರುತ್ತೆ, ರಾಮನ ಇತಿಹಾಸ ಮತ್ತು ಇದು ಒಳಗೊಂಡಂಥ ಕೋರ್ಟಿನ ತೀರ್ಪುಗಳು, ಈ 570 ವರ್ಷದಿಂದ ಬಂದಂಥ ಒಂದು ಯಾವ ರೀತಿ ಇದಿತ್ತು ಇದ್ರ ಬಗ್ಗೆ ಎಲ್ಲ ಒಂದು ಕರಪತ್ರ ಬರುತ್ತೆ, ಒಂದು ರಾಮನ ಭಾವಚಿತ್ರ ಬರುತ್ತೆ, ಹಾಗೂ ಅಕ್ಷತೆ ಬರುತ್ತೆ. ಆ ಅಕ್ಷತೆಯನ್ನು ರಾಮ ಭಾವಚಿತ್ರದಲ್ಲಿಟ್ಟು ಮತ್ತು ಆ ದಿನ ನಾವು ಕನಿಷ್ಠ 5 ದೀಪಗಳನ್ನು ಮನೆಯಲ್ಲಿ ಹಚ್ಚಿ ಸಂಜೆಯ ಸಮಯದಲ್ಲಿ 6 ಗಂಟೆಯ ಮೇಲೆ 5 ದೀಪಗಳನ್ನು ಕನಿಷ್ಠ, ಅದರ ಮೇಲೆ ಎಷ್ಟಾದರೂ ಹಚ್ಬೋದು, ಆದರೆ ಕನಿಷ್ಠ ಅಂತ 5 ದೀಪಗಳನ್ನು ಹಚ್ಚಲೇಬೇಕು. ಪ್ರತಿಯೊಂದು ಮನೆಯಲ್ಲಿ 5 ದೀಪವನ್ನು ಹಚ್ಚಿ ಆವತ್ತು ಆ ಅಕ್ಷತೆಯನ್ನು ರಾಮನ ಆ ಭಾವಚಿತ್ರಕ್ಕೆ ನಾವು ಸಮರ್ಪಣೆ ಮಾಡಿ ರಾಮನಿಗೆ ದೀಪ ಹಚ್ಚಿ ಪೂಜೆ ಮಾಡುವಂಥದ್ದೇ ಇದು ಸಮರ್ಪಣಾ ಭಾವ ಆಗಿರುತ್ತೆ. ಅದರಿಂದ ಪ್ರತಿಯೊಂದು ಮನೆಯಲ್ಲಿ ಆ ರೀತಿ ಮಾಡಿದ್ರೆ ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ಅದು ತಲುಪುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅಲ್ಲಿಂದನೇ ಪೂಜೆಯಾಗಿ ಬಂದಿರುವಂಥ ಮಂತ್ರಾಕ್ಷತೆಯನ್ನು ಇವತ್ತು ಎಲ್ಲ ಒಂದು ಮನೆಗಳಿಗೂ ಗ್ರಾಮಗಳಿಗೂ ತಲುಪಿಸ್ಬೇಕನ್ನೋದೇ ಇದರ ಉದ್ದೇಶ ಆಗಿದೆ. ಜೈ ಶ್ರೀರಾಮ್. ಎಲ್ಲ ಹಿಂದೂ ಬಂಧು ಬಾಂಧವರಿಗೆ ವೈಕುಂಠ ಏಕಾದಶಿಯ ಶುಭಾಶಯಗಳು. 500 ವರ್ಷಗಳ ಕಾಲ ಹೋರಾಟ ಮಾಡಿದ ಪರಿಣಾಮವಾಗಿ ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ಪವಿತ್ರವಾಗಿರ್ತಕ್ಕಂಥ ಯಾವ ಜಾಗದಲ್ಲಿ ಶ್ರೀರಾಮನ ಜನ್ಮ ಆಗಿತ್ತೋ, ಭವ್ಯವಾದಂಥ ಮಂದಿರ ಇತ್ತೋ, ಆ ಮಂದಿರ ಮತ್ತೊಮ್ಮೆ ಅಲ್ಲಿ ಒಂದು ಭವ್ಯವಾಗಿರ್ತಕ್ಕಂಥ ಮಂದಿರ ಆಗ್ತಾ ಇದೆ. 22ನೇ ತಾರೀಕು ಮಧ್ಯಾಹ್ನ ಅಲ್ಲಿ ಶ್ರೀರಾಮ ಲಾಲನ
ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ದೇಶದ ಎಲ್ಲ ಗ್ರಾಮದಲ್ಲಿ ಎಲ್ಲ ಮನೆಗಳಲ್ಲಿ ಆವತ್ತು ಹಬ್ಬದ ವಾತಾವರಣ, ಆ ಗ್ರಾಮದಲ್ಲಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಎಲ್ಲರೂ ಸೇರಬೇಕು, ಆ ಭಗವಂತನ ಒಂದು ನಾಮಸ್ಮರಣೆಯನ್ನು ಮಾಡಬೇಕು. ಅಲ್ಲಿ ನಡೆಯುವಂತಹ ಕಾರ್ಯಕ್ರಮದ ದೃಶ್ಯಗಳನ್ನು ಅಲ್ಲಿ ನೋಡಬೇಕು. ಅವತ್ತಿನ ಸಂಜೆ ಮನೆಗಳಲ್ಲಿ ರಾಮನಾಮ ಸ್ಮರಣೆಯನ್ನು ಮಾಡ್ತಾ 5 ದೀಪಗಳನ್ನು ಹಚ್ಚಿ ಅಯೋಧ್ಯೆ ಪುರುಷೋತ್ತಮ ಶ್ರೀರಾಮಚಂದ್ರನಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಎಲ್ಲರೂ ಪಾವನ ಆಗಬೇಕು ಅನ್ನುವಂತಹ ಒಂದು ಸಂದೇಶವನ್ನು ಇಡೀ ದೇಶಕ್ಕೆ ಕೊಟ್ಟಿದ್ದಾರೆ. ಆವತ್ತಿನ ದಿನ ಎಲ್ಲರೂ ಬಂಧುಗಳು ತಮ್ಮ ಗ್ರಾಮದಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲಿ ಬಂದು ಭಗವಂತನ ಪೂಜೆಯನ್ನು ಮಾಡಿ ಕೃತಾರ್ಥರಾಗಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ.